ಇವತ್ತು ಈ ಲಿಂಗಾಯತ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ. ಸ್ವಂತ ಮಗಳನ್ನ ಕೊಲೆ ಮಾಡೋಕ್ಕಾಗತ್ತಂದರೆ ಎಷ್ಟು ಒಂದು ಮಟ್ಟಕ್ಕೆ ಜಾತಿ ಹಿಡ್ಕೊಂಡಿದೆ, ಎಷ್ಟು ಮಟ್ಟಕ್ಕೆ ಜಾತಿ ಒಂದು ಮನುಷ್ಯತ್ವನೇ ತೆಗೆದ್ಬಿಟ್ಟಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಜಾತಿ ಪ್ರಶ್ನೆ ಇರೋದು ನಿಜ, ಆದರೆ ಅವ್ರಿಗೊಂದು ಧೈರ್ಯ, ಆ ಅಹಮಿಕೆ, ನಾ ಏನು ಮಾಡಿದ್ರು ನಡೀತದೆ ಅನ್ನುವಂಥದ್ದು ಬೆಳೆಸಿದ್ಯಾರು ಈ ರಾಜಕಾರಣಿಗಳು ಮತ್ತು ಮಠಗಳು. ಒಕ್ಕಲಿಗರು ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳನ್ನೇ ಸಾಯಿಸಿದಾರೆ. ಆಗ ಒಕ್ಕಲಿಗ ಮಠಾಧೀಶರು ಏನಾದರೂ ಮಾತಾಡಿದ್ರ? ಫಸ್ಟ್ ಮಠಾಧೀಶರನ್ನ ನಾವು ಕೇಳಬೇಕು, ನೀವು ಯಾಕೆ ಮಾತಾಡ್ತಿಲ್ಲ ಇದ್ರ ವಿರುದ್ಧ, ನೀವು ಯಾಕೆ ನಿಮ್ಮ ಜಾತಿಯವ್ರಿಗೆ ಹೇಳ್ತಾ ಇಲ್ಲ? ಮಠಾಧೀಶರಿಗೂ ಕೇಳಬೇಕು, ಸರ್ಕಾರಕ್ಕೂ ಕೇಳಬೇಕು, ವಿಪಕ್ಷದವ್ರಿಗೂ ಕೇಳಬೇಕು. ಏನು ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಮಾನ್ಯಳ ಕಗ್ಗೊಲೆ ನಿಜಕ್ಕೂ ಇದು ದೇಶ ತಲೆ ತೆಗೆಸ್ಕೊಂಥದ್ದು. ಮತ್ತು ಏನು ಬಸವಣ್ಣ ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ನುಡಿತಿದ್ಲು, ಇವತ್ತು ಈ ಲಿಂಗಾಯತ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ. ಹಾಗೆಯೇ ಹೆಣ್ಣು ಮಕ್ಕಳಿಗೆ ತಾಯಿಯ ಗರ್ಭದಲ್ಲಿ ಕೂಡ ರಕ್ಷಣೆ ಇಲ್ಲ, ಭೂಮಿಗೆ ಬಂದ ಮೇಲೆ ರಕ್ಷಣೆ ಇಲ್ಲ. ಹಾಗೆ ಅವಳು ಕೌಟುಂಬಿಕ ದೌರ್ಜನ್ಯಗಳನ್ನು ಎಸಗುತ್ತಾನೆ. ಇವತ್ತು ಇಡೀ ರಾಜ್ಯದಲ್ಲಿ ಮಹಿಳೆಯರ ಸಂಗತಿ, ಅದರಲ್ಲೂ ಹೆಣ್ಣು ಮಕ್ಕಳ ಸಂತತಿ ಕುಂಠಿತ ಆಗ್ತಾ ಇದೆ. ಇದರಿಂದ ಬೇರೆ 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 ರೀತಿಯಲ್ಲಿ ಅವಹೇಳನಕಾರಿಯಾದ ಕೃತ್ಯಗಳು, ಪ್ರಕರಣಗಳು ಹೊರಬರಲಿಕ್ಕೆ ಸಾಧ್ಯ ಆಗ್ತಿದೆ. ಖಂಡಿತ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ನಡೆದಂಥ ಈ ಪ್ರಕರಣ ಇದೆ, ತಾಯಿ ಮತ್ತು ಮಗುವಿನ ಕಗ್ಗೊಲೆ, ಎರಡು ಡಬಲ್ ಮರ್ಡರ್. ಅದು ಹೇಳಬೇಕಂದ್ರೆ ಇದಕ್ಕೆ ನಿಜವಾಗ್ಲೂ ಸರ್ಕಾರ ಒಂದು ಉನ್ನತವಾದ ಮತ್ತು ಸಮಗ್ರ ತನಿಖೆಯನ್ನು ಮಾಡಿ ಸೂಕ್ತ ರೀತಿಯಲ್ಲಿ ಒಂದು ಕಾನೂನನ್ನು, ಪಾಲಿಸಿಗಳನ್ನು ತರಲೇಬೇಕು. ಇನ್ನು ಎಷ್ಟು ಈ ರೀತಿ ಮರ್ಯಾದೆಗೇಡು ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ವರ್ಗದ ಹೆಸರಲ್ಲಿ. ಇದನ್ನು ಖಂಡಿತ ಮಹಿಳೆಯರ ಚಳುವಳಿಯಾಗಿ ಹಾಗೂ ಮಹಿಳಾ ಸಂಘಟನೆಗಳಾಗಿ ನಾವು ಇದನ್ನು ಖಂಡಿಸ್ತೀವಿ. ಕರ್ನಾಟಕದಲ್ಲಿ ಸರ್ವಜನಾಂಗೀಯ ಶಾಂತಿಯ ತೋಟ ಅಂತ ಏನು ಗುಂಪು ಹಾಕಿದ್ರು, ಇವತ್ತು ಈ ಒಂದು ಸೆಕ್ಯುಲರಿಸಮ್ ಅನ್ನೋದನ್ನು, ಸಂವಿಧಾನ ನಮಗೆ ಬದುಕುವ ಹಕ್ಕನ್ನು, ಹೆಣ್ಣು ಮಕ್ಕಳಿಗೆ ಬದುಕುವ ಹಕ್ಕು, ಮಾತನಾಡುವ ಹಕ್ಕು ಎಲ್ಲವನ್ನೂ ಕೊಟ್ಟಿದ್ರೂ ಸಹ ಯಾಕೆ ಇವತ್ತು ಈ ಸಮಾಜ ಈ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಬಹಳ ನಾವು ಯೋಚನೆ ಮಾಡಬೇಕಾಗಿದೆ. ಮುಂದೆ ಇದೇ ರೀತಿ ಅದರಲ್ಲಿ ನಿಜವಾಗ್ಲೂ ಹೆಣ್ಣಿನ ಸಂತತಿ ಎಲ್ಲಿ ಎತ್ತಣ ಪಯಣ ಅನ್ನೋದು. ಮತ್ತು ನಾವು ಇದನ್ನು ಏನು ಹುಬ್ಬಳ್ಳಿಯಲ್ಲಿ ಇವತ್ತು ನಡೆದಿದೆ ಅದನ್ನು ಖಂಡಿತ ಒಪ್ಪುವಂಥದ್ದಲ್ಲ. ಇದನ್ನು ತಕ್ಷಣವೇ ವಿವೇಕಾನಂದ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಭದ್ರತೆ ಕೊಡಬೇಕು. ಹಾಗೆ ಆ ಮಗು ಮತ್ತು ತಾಯಿಗೆ ಕೃತ್ಯ ಎಸಗಿದ ಅಪ್ಪ, ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಬೇಡಿಕೆಗಳು ಹಾಕೋತಾಯ ಅನ್ನೋದು ಏನು ಹೇಳೋದಿದ್ರೆ ಇದರಲ್ಲಿ ಇದೊಂದು ಮಾನವೀಯತೆಯ, ನಾಗರಿಕತೆಯ ಪ್ರಶ್ನೆ. ಇದು ಕ್ರೌರ್ಯ. ಇದು ಒಬ್ಬ ತಂದೆ ಅವ್ರ ಮಗಳನ್ನೇ ಕೊಲೆ ಮಾಡ್ತಾನೆ, ತಾನು ಸಾಕಿ ಬೆಳೆಸಿದ ಕೈ ತುತ್ತು ತಿನ್ನಿಸಿದ ಮಗಳನ್ನೇ ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಬಚಾವಾಗಲ್ಲ ಅಂದರೆ ತಲೆ ತಪ್ಪಿಸ್ಕೊಳ್ಳಲ್ಲ, ಪೊಲೀಸ್ ಸ್ಟೇಷನ್ಗೆ ಶರಣ ಆಗ್ತಾನೆ. ಆ ಮಟ್ಟಕ್ಕೆ ಇವತ್ತು ಸಮಾಜ ಬೆಳೆದಿದೆ. ಸೊ ಅದು ಒಂದೇ ಒಂದು ಜಾತಿ ಕಾರಣಕ್ಕೆ. ಹೀಗಾಗಿ ಇದ್ರ ಬಗ್ಗೆ ನಮಗೆ ಲಜ್ಜೆ, ನಾಚಿಕೆ, ಅಸಹ್ಯ ಆಗುತ್ತೆ ಇಂಥ ಸಮಾಜದಲ್ಲಿ ಬದುಕ್ತಾ ಇರೋದಕ್ಕೆ. ಬಟ್ ಇದಕ್ಕೊಂದು ಪರಿಹಾರ ದೊರಕಲೇಬೇಕು. ಒಂದು ಕಾಯ್ದೆ ಆಗಬೇಕನ್ನೋದು ನಿಜ, ಆದರೆ ತಾನೇ ಹೋಗಿ ಕೊಲೆ ಮಾಡಿ ಶರಣಾಗೋ ಅನ್ನೋ ಥರ ನೀವು ಕಾಯ್ದೆ ಮಾಡಿದ್ರೆ ಅವನು ಶಿಕ್ಷೆ ಹೋಗೋಕ್ಕೆ ರೆಡಿ ಇರೋದ್ರಿಂದ ಅವನು ಕಾಯ್ದೆ ಮಾಡದೆ ಏನು ಉಪಯೋಗ ಇಲ್ಲ ಅಂತ ಅನಿಸುತ್ತೆ. ಬಟ್ ಕಾಯ್ದೆ ಬೇಕು, ಒಂದು ಭಯ ಅನ್ನೋದು ಬೇಕಾಗುತ್ತೆ. ಅಥವಾ ಈಗಿರುವ ಕಾಯ್ದೆಗಳಲ್ಲಿ ಏನು ಮಾಡಬೇಕು ಅನ್ನೋದು. ಬಟ್ ಇದನ್ನು ನಿಲ್ಲಿಸೋದಕ್ಕೆ ಸರ್ಕಾರ ತನ್ನದಾದ ರೀತಿಯಾದಂಥ ಒಂದು ಮೆಕ್ಯಾನಿಸಮ್ ಕಂಡುಹಿಡ್ಕೊಳ್ಬೇಕಿದು. ಯಾಕಂದರೆ ಇದು ಜಾತಿಯ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ಸರ್ಕಾರ ಹೇಗೆ ಇದನ್ನು ನಿಗ್ರಹಿಸಿ, ಇದನ್ನು ಹೇಗೆ ಅದನ್ನು ನಿಯಂತ್ರಣ ಮಾಡುತ್ತೆ? ಯಾಕಂದರೆ ಸರ್ಕಾರನೇ ಜಾತಿ ರಾಜಕಾರಣ ಮಾಡ್ತಾ ಇರುತ್ತೆ. ತನಗೆ ಬೇಕಾದಂಥ ಜಾತಿಗಳನ್ನ ಓಲೈಸೋದು, ತನ್ನ ಮುಖಂಡನ ಜಾತಿಗಳನ್ನ ಮೆರೆಸೋದು, ಅದೆಲ್ಲ ನೋಡಿದ್ದೀವಿ. ಅದು ಎಕ್ಸ್ಪೆಷಲಿ ಇಲ್ಲಿನ ಮುಖ್ಯ ಜಾತಿಗಳಾದಂಥ ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರ ಒಂದು ದರ್ಪ, ಅಹಂಕಾರ ಎಲ್ಲ ನೋಡಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ರಾಜಕಾರಣಿಗಳಾಗಲಿ, ಸರ್ಕಾರ ಆಗಲಿ ಇದನ್ನು ಯಾವ ರೀತಿ ಇದನ್ನು ನಿಭಾಯಿಸ್ತಾರೆ ಅನ್ನೋದು ಮುಖ್ಯ. ಯಾಕಂದರೆ ಅವರು ಆಯಾ ಜಾತಿಗಳ ಸಮಾವೇಶಗಳಿಗೆ ಹೋಗೋದು, ಅದರಲ್ಲಿಯೂ ಬಲಿಷ್ಠ ಜಾತಿಗಳ ಸಮಾವೇಶಕ್ಕೆ ಹೋಗೋದು ನಿಲ್ಲಿಸ್ಬೇಕು. ಫಸ್ಟ್ ಇವರು ಮೊದಲು ಮಾಡಬೇಕಾಗಿರೋದು ಯಾವುದೇ ರೀತಿಯ ಬಲಿಷ್ಠ ಜಾತಿಗಳಿದ್ದಾವಲ್ಲ, ಅಥವಾ ಒಂದು ಸಮೀಕ್ಷೆ ಮಾಡಿದರೆ ಕಳೆದ 10 ವರ್ಷಗಳಲ್ಲಿ 20 ವರ್ಷಗಳಲ್ಲಿ ಯಾವ ಜಾತಿಗಳು ಅತಿ ಹೆಚ್ಚು ಮರ್ಯಾದೆಗೇಡು ಹತ್ಯೆ ಮಾಡಿದ್ದಾರೆ, ಆ ಜಾತಿಗಳ ಸಮಾವೇಶಕ್ಕೆ ಹೋಗದಿರೋಂಥದ್ದು, ಈ ಥರದ್ದು ಒಂದೊಂದೇ ಮಾಡ್ಕೊತ ಬರಬೇಕು ಅಂತ. ಎರಡನೇದು ನಾನು ಕೇಳಿದ್ರೆ ಮಠಗಳು ಏನಿವತ್ತು ಪ್ರಗತಿಪರ ಮಠಗಳು ಅಂತೇನು ಕರ್ಕೊಂತಿದ್ದಾರೆ. ಸಾಣೆಹಳ್ಳಿ ಸ್ವಾಮಿಗಳಾಗಿರ್ಬೋದು, ಸಿರಿಗೆರೆ ಸ್ವಾಮಿ ಆಗಿರ್ಬೋದು, ಅಥವಾ ಮೃತ್ಯುಂಜಯ ಸ್ವಾಮಿ ಆಗಿರ್ಬೋದು, ಅಥವಾ ಬಸವ ಪಟ್ಟದೇವರಾಗಿರ್ಬೋದು, ಅಥವಾ ನಿಡುಮಾಮುಡಿ ಸ್ವಾಮಿ ಆಗಿರ್ಬೋದು, ಏನು ಇದ್ದಿದ್ರಲ್ಲಿ ಬೆಟ್ರ್ ಅಂತೇನು ಕರ್ಸ್ಕೊತಾರೆ, ವಿರಕ್ತ ಮಠಗಳು ಅಂತೇನು ಕರ್ಸ್ಕೊತಾ ಇದ್ದಾರೆ. ಇವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವರು ಜನಗಳಲ್ಲಿ ಕಾಯಕ ತತ್ವ ಬೆಳೆಸ್ತಾರೋ ಅದು ಬೆಳೆಸ್ತಾರೋ ಗೊತ್ತಿಲ್ಲ. ಶಿಕ್ಷಣ ದಾಸೋಹ ಬೆಳೆಸ್ದಿದ್ರೆ ನಡೀತದೆ. ಇವರು ತಮ್ಮ ಜಾತಿಯವ್ರನ್ನ ಕರೆಸಿ, ನೋಡ್ರಪ್ಪ ನಿಮಗೆ ನಿಮ್ಮ ಮಕ್ಕಳು ನಿಮ್ಮ ಜಾತಿಯಲ್ಲಿ ಇಷ್ಟ ಇಲ್ಲದೆ ಮದುವೆ ಆದರೆ ಅವ್ರ ಜೊತೆ ಮಾತಾಡೋದು ಬಿಡಿಬೇಕಾರೆ ಅವ್ರ ಮನೆಗೆ ಹೋಗಬೇಡಿ, ಆದರೆ ಕೊಲೆ ಮಾಡೋಕ್ಕೆ ಹೋಗಬೇಡಿ, ಅದು ಒಳ್ಳೆಯದಾಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಮಠಗಳು ಕೂಡ ಈ ಕೆಲಸ ಮಾಡಬೇಕು. ಎರಡು ಒಟ್ಟಿಗೆ ಆಗಬೇಕು. ರಾಜಕಾರಣಿಗಳು ಮತ್ತು ಮಠಗಳು ತಮ್ಮ ಜವಾಬ್ದಾರಿ, ಯಾಕಂದರೆ ಇವ್ರನ್ನ ಕೊಪ್ಪಿಸಿರೋದು.
ಜಾತಿ ಪ್ರಶ್ನೆ ಇರೋದು ನಿಜ, ಆದರೆ ಅವ್ರಿಗೊಂದು ಧೈರ್ಯ, ಆ ಅಹಮಿಕೆ, ನಾ ಏನು ಮಾಡಿದ್ರು ನಡೀತೆ ಅನ್ನುವಂಥದ್ದು ಬೆಳೆಸಿದ್ಯಾರು ಈ ರಾಜಕಾರಣಿಗಳು ಮತ್ತು ಮಠಗಳು. ಈಗ ಅವರೇ ತಮ್ಮ ಪಾಪವನ್ನು ತೊಳ್ಕೊಬೇಕಾಗಿದೆ, ಅವರು ಆ ಕೆಲಸ ಮಾಡಬೇಕು. ಮತ್ತು ಸಾಮಾಜಿಕ ಸಂಘಟನೆಗಳು ನಿರಂತರ ಪ್ರಯತ್ನ ಮಾಡಿ ಇದನ್ನು ಹೇಗಾದರೂ ಮಾಡಿ, ಯಾಕಂದರೆ ಇದು ಮಾನಸಿಕ ಸ್ಥಿತಿ. ಜಾತಿ ಅನ್ನೋದು ಒಂದು ನೋಷನ್, ಅದು ಮಾನಸಿಕ ಸ್ಥಿತಿ, ಅದು ಫಿಸಿಕಲ್ ಅಲ್ಲ, ಅದು ಮಾನಸಿಕ ಸ್ಥಿತಿಯನ್ನು ಹೇಗೆ ಬದಲಾಯಿಸೋದು? ಸರ್, ಜಾತಿ ಎಷ್ಟು ಕ್ರೂರವಾದ ವ್ಯವಸ್ಥೆ ಅಂತ ಹೇಳಿದ್ರೆ, ಒಬ್ಬರು ತಂದೆ ಸ್ವಂತ ಮಗಳನ್ನೇ, ಅದು ಗರ್ಭಿಣಿ ಆಗಿರಬೇಕಾದ್ರೆ ಕೊಲ್ತಾರೆ ಅಂದರೆ ಯೋಚನೆ ಮಾಡಿ ನೀವು. ಇದು ನೂರಾರು ಸಾವಿರಾರು ವರ್ಷಗಳಿಂದ ತಗೊಂಡು ಬಂದಿರೋಂಥ ಒಂದು ವ್ಯವಸ್ಥೆ. ಸಂವಿಧಾನ ಬಂದಾಗ ಆರ್ಟಿಕಲ್ 17 ಅನ್ಟಚಬಿಲಿಟಿನ ಒಂದು ಅಫೆನ್ಸ್ ಅಂತ ಮಾಡಿದ್ರು, ಆದರೆ ಜಾತಿನೇ ತೆಗಿಬೇಕಿತ್ತು. ಈಗಲೂ ನಾವು ಜಾತಿ ತೆಗೆದ್ರೇ ನಮಗೆ ಸಮಾಜದಲ್ಲಿ ನಿಜವಾದ ಒಂದು ಬಂಧುತ್ವ ಇರೋದು, ಒಂದು ದೇಶದಲ್ಲಿ ಏಕತೆ ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದರು, ದ ವೆರಿ ಕಾಸ್ಟ್ಸ್ ಆರ್ ಆಂಟಿ ನ್ಯಾಷನಲ್. ಯಾಕೆಂದರೆ ಜಾತಿನೇ ದೇಶದ್ರೋಹಿಗಳು. ಯಾಕೆಂದರೆ ಜಾತಿಯಿಂದ ಮನುಷ್ಯ ಮಧ್ಯೆ ಒಂದು ಅಸೂಯೆ ಇರುತ್ತೆ, ಒಂದು ಜಲಸಿ ಇರುತ್ತೆ, ಒಂದು ಕೋಪ ಇರುತ್ತೆ, ಒಂದು ವಿಷಕರವಾದ ದ್ವೇಷ ಇರುತ್ತೆ. ಸೊ ನಾವು ಜಾತಿ ತೆಗೆದಿಲ್ಲ ಅಂತ ಹೇಳಿದರೆ ಇದು ಯಾವುದೂ ತೆಗಿಯೋಕ್ಕಾಗಲ್ಲ. ಇವತ್ತು ಜಾತಿ ತೆಗೆಯೋದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ. ನಾವು ಕೇಳ್ತಿರೋ ಪ್ರಶ್ನೆ ಇವತ್ತು ಪ್ರತಿಭಟನೆಯಲ್ಲಿ, ಕರ್ನಾಟಕದಲ್ಲಿ ಇಷ್ಟೊಂದು ಮಠಾಧೀಶರು ಇದ್ದಾರಲ್ಲ, ಅವರೇನಾದರೂ ಹೇಳಿದ್ರ ಲಿಂಗಾಯತ್ ಮಠಾಧೀಶರು ರಿಸರ್ವೇಷನ್ ಜಾಸ್ತಿ ಮಾಡಬೇಕು ಇದು ಅದು ಅಂತ ಹೋರಾಟ ಮಾಡಿದ್ರು, ಆಯಿತು, ನ್ಯಾಯಯುತವಾಗಿ ಹೋರಾಟ ಮಾಡ್ಕೊಳ್ಳಿ. ಬಟ್ ಇವತ್ತು ಒಬ್ಬರು ಲಿಂಗಾಯತರು ಅವ್ರ ಮಗಳನ್ನೇ ಕೊಂದಿದ್ದಾರಲ್ಲ ಜಾತಿಕರಣಕ್ಕೋಸ್ಕರ, ಲಿಂಗಾಯತ್ ಮಠಾಧೀಶರು ಏನಾದರೂ ಹೇಳಿದ್ರ? ಇದೇ ರೀತಿ ಬೇರೆ ಬೇರೆ ಒಂದು ಮರ್ಯಾದೆಗೇಡು ಹತ್ಯೆಗಳಾಗಿದೆ. ಒಕ್ಕಲಿಗರು ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳನ್ನೇ ಸಾಯಿಸಿದ್ದಾರೆ, ಆಗ ಒಕ್ಕಲಿಗ ಮಠಾಧೀಶರು ಏನಾದರೂ ಮಾತಾಡಿದ್ರ? ಫಸ್ಟ್ ಮಠಾಧೀಶರನ್ನ ನಾವು ಕೇಳಬೇಕು, ನೀವು ಯಾಕೆ ಮಾತಾಡ್ತಿಲ್ಲ ಇದ್ರ ವಿರುದ್ಧ, ನೀವು ಯಾಕೆ ನಿಮ್ಮ ಜಾತಿಯವ್ರಿಗೆ ಹೇಳ್ತಾ ಇಲ್ಲ? ಮಠಾಧೀಶರಿಗೂ ಕೇಳಬೇಕು, ಸರ್ಕಾರಕ್ಕೂ ಕೇಳಬೇಕು, ವಿಪಕ್ಷದವ್ರಿಗೂ ಕೇಳಬೇಕು. ಇವತ್ತು ನಾವು ಕೇಳ್ತಿರೋದೇನೆಂದರೆ, ಮೊನ್ನೆ ಹನುಮಾನ್ ಜಯಂತಿಗೆ ಮಸೀದಿ ಆಚೆ ಡ್ಯಾನ್ಸ್ ಆಡಿಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದ್ರು. ಎಲ್ಲಿ ಅವರು? ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದರೆ ಲಿಂಗಾಯತರು ಏನಕ್ಕೆ ದಲಿತರನ್ನ ಮದುವೆ ಆಗಿದ್ದಕ್ಕೆ ಅವ್ರ ಸ್ವಂತ ಮಗಳನ್ನೇ ಕೊಲ್ತಾರೆ. ಮತ್ತು ಅವರು ಆ ಹುಡುಗನಿಗೂ ಸಹ ಅಷ್ಟೇ, ಅವ್ರಿಗೂ ಅವ್ರ ಕುಟುಂಬಕ್ಕೂ ತುಂಬಾ ಗಾಯ ಆಗಿದೆ. ಸೊ ಈ ರೀತಿ ಇರಬೇಕಾದ್ರೆ ಒಂದು ಸಮಾಜದಲ್ಲಿ ಎಲ್ಲರೂ ಒಂದು ಪರಿವರ್ತನೆಗೆ ಟ್ರೈ ಮಾಡಬೇಕು. ಎರಡನೇದು, ಸರ್ಕಾರದ ಕಡೆಯಿಂದ ಒಂದು ಈ ಮರ್ಯಾದೆಗೇಡು ಹತ್ಯೆಗಳ ಬಗ್ಗೆ ಒಂದು ಕಾನೂನು ತರಬೇಕು. ಬಟ್ ಆ ಕಾನೂನು ತರಕ್ಕೆ ಮುಂಚೆ ಸರ್ಕಾರ ಆತರ ಪಡಬಾರ್ದು. ಈಗ ದ್ವೇಷ ಭಾಷಣ ಮಿಕ್ಕಿರೋ ಕಾನೂನುಗಳು ಆತರದಲ್ಲಿ ತಂದಿದ್ದಾರೆ. ಎಲ್ಲರ ಜೊತೆ ಒಂದು ಚರ್ಚೆ ಮಾಡಿ ಆಮೇಲೆ ಈ ಒಂದು ಹೊಸ ಕಾನೂನು ತರ್ಕೊಂಡು ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಮೃತಪಟ್ಟ ಮಾನ್ಯ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವ್ರ ತಾಯಿ ಮನಸ್ಥಿತಿ ಹೇಗಿದೆ ಈಗ ಗೊತ್ತಿಲ್ಲ, ಬಟ್ ಅವ್ರಿಗೂ ಸಹ ಒಂದು ಸಪೋರ್ಟ್ ಬೇಕಾಗುತ್ತೆ. ಮತ್ತು ವಿವೇಕಾನಂದ ಏನಿದ್ದಾರೆ ಅವ್ರ ಕುಟುಂಬಕ್ಕೂ ಸಪೋರ್ಟ್ ಬೇಕಾಗುತ್ತೆ, ರಕ್ಷಣೆ ಬೇಕಾಗುತ್ತೆ. ಯಾಕೆಂದರೆ ಪನಿಷ್ ಆದವರು ಇದು ಒಂದೊಂದು ಪ್ಲ್ಯಾನ್ ಮಾಡಿದವ್ರಿಗೂ ಸಹ ಪನಿಷ್ಮೆಂಟ್ ಆಗಬೇಕು. ವಿವೇಕಾನಂದ ಅವ್ರಿಗೆ ರಕ್ಷಣೆ ಕೊಡಬೇಕು, ಅವ್ರಿಗೊಂದು ಸರ್ಕಾರದ ನೌಕರ ಸಿಗಬೇಕು ಅಂತ ಕೇಳ್ಕೊಂತೀವಿ. ಜಾತಿ ಪದ್ಧತಿ ಇರಬೇಕಂದ್ರೆ ಮಹಿಳೆಯರ ಒಂದು ಸ್ವಾತಂತ್ರ್ಯನ ಹಿಡ್ಕೊಂಡೇ ಮಾಡೋಕ್ಕಾಗತ್ತೆ ಅಂತ. ಮಹಿಳೆಯರನ್ನ ಯಾವಾಗ ಕಂಟ್ರೋಲ್ ಮಾಡ್ತೀವೋ ಆವಾಗ ಜಾತಿ ಪದ್ಧತಿನ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಕಂಟಿನ್ಯೂ ಮಾಡೋಕ್ಕಾಗತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿರೋದು. ಅದು ನಾವು ಇವತ್ತು ಕೂಡ ಅದೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಒಬ್ಬರು ಅವರ ಸ್ವಂತ ಮಗಳನ್ನ ಕೊಲೆ ಮಾಡೋಕ್ಕಾಗತ್ತಂದರೆ ಎಷ್ಟು ಒಂದು ಮಟ್ಟಕ್ಕೆ ಜಾತಿ ಹಿಡ್ಕೊಂಡಿದೆ, ಎಷ್ಟು ಮಟ್ಟಕ್ಕೆ ಜಾತಿ ಒಂದು ಮನುಷ್ಯತ್ವನೇ ತೆಗೆದ್ಬಿಟ್ಟಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಎಲ್ಲರೂ ಸೇರಿ ಇಲ್ಲಿ ಹೋರಾಟ ಮಾಡ್ತಾ ಇರೋದು, ಮತ್ತು ಒಂದು ಕ್ಯಾಂಡಲ್ ವಿಜಿಲು ಕೂಡ ಮಾಡ್ತಾ ಇರೋದು ವಿಷಯ ಇರೋದು ಈ ಜಾತಿಯ ಒಂದು ಕಂಟ್ರೋಲ್ ಏನಿದೆಯೋ ಅದರಿಂದ ಮಹಿಳೆಯರ ಮೇಲೆ ಮತ್ತು ದಲಿತ ಸಮುದಾಯಗಳು ಇರೋದು ಅವರ ಮೇಲೆ ಆಗ್ತಾ ಇರೋ ಒಂದು ಕ್ರೂರತನ ನಾವು ಖಂಡನೆ ಮಾಡಿಬಿಟ್ಟು ನಾವು ಮಾಡ್ತಾ ಇರೋದು. ಇದರ ಮುಖ್ಯ ಕಾರಣ ಇರೋದು ಈ ಜಾತಿ ವ್ಯವಸ್ಥೆನೇ. ಜಾತಿ ವ್ಯವಸ್ಥೆ ಯಾವಾಗ ತನಕ ಇರುತ್ತೋ ಮಹಿಳೆಯರ ಮೇಲೆ ಒಂದು ಈ ಥರದ ದೌರ್ಜನ್ಯ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಇದನ್ನ ಸಂಪೂರ್ಣವಾಗಿ ಅಡ್ರೆಸ್ ಮಾಡಬೇಕು ಅಂತ ನಾವು ಸೇರ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಮುಖ್ಯ ಒಂದು ಒತ್ತಾಯ ಇರೋದು, ಒಂದು ಈ ಘಟನೆ ಸಂಬಂಧಪಟ್ಟಿದ್ದು ನ್ಯಾಯ ಸಿಕ್ಕಲೇಬೇಕು, ಮತ್ತು ವಿವೇಕಾನಂದ ಅವರ ಒಂದು ಅವರ ಫ್ಯಾಮ್ಲಿಗೆ ಮತ್ತು ಅವ್ರಿಗೆ ಪರಿಹಾರ ಮತ್ತು ಸರ್ಕಾರದ ಒಂದು ಕೆಲಸ ಕೂಡ ಸಿಕ್ಕಬೇಕು. ಹಾಗೂ ಯಾರು ಇದ್ರ ಹಿಂದೆ ಯಾರಿದ್ದಾರೋ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ. ಆದರೆ ಇದು ಮಾತ್ರ ಅಲ್ಲ, ಸರ್ಕಾರದ ಒಂದು ಮುಖ್ಯವಾದ ಒಂದು ಪಾತ್ರ ಇರೋದು ಈ ಥರ ಮತ್ತೆ ಯಾವುದೇ ಥರದ ಒಂದು ಘಟನೆ ಆಗದೇ ಇರೋ ಥರ ನೋಡ್ಕೊಳ್ಳೋದು. ಸುಪ್ರೀಂ ಕೋರ್ಟು ಸುಮಾರು ವರ್ಷಗಳ ಹಿಂದೆಯೇ ಶಕ್ತಿವಾಹಿನಿ ಅಂತ ಒಂದು ಕೇಸಲ್ಲಿ ಈ ಥರ ಡಿಸಾನರ್ ಕಿಲ್ಲಿಂಗ್ಸ್ ಸಂಬಂಧಪಟ್ಟಿದ್ದು ಒಂದು ಕಾನೂನು ತರಬೇಕು ಅಂತ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಇರೋದು ಈ ಥರ ಡಿಸಾನರ್ ಕಿಲ್ಲಿಂಗ್ ಸಂಬಂಧಪಟ್ಟಿದ್ದು ಅದರಲ್ಲಿ ಇದನ್ನ ತಡೆ ಹಾಕೋಕ್ಕೆ ಮತ್ತು ಇದಾದರೆ ಏನು ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿ ನೋಡೋಕ್ಕೆ ಒಂದು ಕಾನೂನು ತರಬೇಕು ಅಂತ ನಮ್ಮ ಒಂದು ಒತ್ತಾಯ ಇದೆ. ನೀವು ಯಾವತ್ತೇ ನೋಡಿದ್ರೂ ಯಾವುದೇ ಜಾತಿ ಒಂದು ಪ್ರಕ್ರಿಯೆ
ಡೆಫಿನೆಟ್ಲಿ ಅದು ಹೆಂಗಸರ ಒಂದು ಸ್ವಾತಂತ್ರ್ಯದ ಮೇಲೆ ತುಂಬ ಪಾಬಂದ ಆಗತ್ತೆ. ಇದು ಬರೀ ನಮಗೆ ನಾವೊಂಥರ ನಾವು ಅನ್ಕೋತೀವಿ ಗಂಡನ ಮನೆ ಕಡೆ ಹೋದರೆ ವೈಲೆನ್ಸ್ ಆಗುತ್ತೆ, ನಾವು ಮ್ಯಾಟ್ರಿಮೋನಿಯಲ್ ವೈಲೆನ್ಸ್ ಬಗ್ಗೆ ನಾವು ತುಂಬ ಮಾಡಿದ್ದೀವಿ. ಇವಾಗ ನಾವು ತುಂಬ ನೋಡ್ತಾ ಇರೋದು, ತುಂಬ ಒಂಥರ ಕಣ್ಣಿಗೆ ಎದುರಿಗೆ ಬರ್ತಾ ಇರೋದಂದರೆ ನಮ್ಮ ತವ್ರ ಮನೆ ವೈಲೆನ್ಸು. ಏನೋ ನಾವು ಸಾಕಿದ ಹುಡುಗಿ ಅವಳ ಇಷ್ಟದ ಪ್ರಕಾರ ಅವಳು ಇರಬೇಕು ಅಂತ ಅಂದ್ಕೊಂಡ್ಳು. ಮೇ ಬಿ ಅವಳು ಬೇರೆ ಜಾತಿನವ್ರನ್ನ ಮದುವೆ ಮಾಡ್ಕೊಂಡ್ಳು, ಮೇ ಬಿ ದಲಿತನವ್ರನ್ನ ಮದುವೆ ಮಾಡ್ಕೊಂಡ್ಳು, ಅಥವಾ ನಾನು ಮದುವೆನೇ ಮಾಡ್ಕೊಳ್ಬೇಕು ಆಗಲ್ಲ ಅಂತ ಹೇಳಿದ್ರು. ಯಾವುದೇ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಮರ್ಡರ್ ಮಾಡೋದು, ಇಟ್ ಈಸ್ ಪ್ಲೇನ್ ಮರ್ಡರ್. ಆ್ಯಂಡ್ ಯಾರು ಮರ್ಡರ್ ಮಾಡಿದ್ದಾರೆ ಅಂತ ವಿ ನೋ ದ್ಯಾಟ್. ಸೊ ಇವಾಗ ಪ್ರಾಸಿಕ್ಯೂಷನ್ ಗೌರ್ಮೆಂಟ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವ್ರು ಅದನ್ನು ಸರಿಗೆ ಕೇಸ್ನ ಪ್ರಾಸಿಕ್ಯೂಟ್ ಮಾಡಬೇಕು. ಯಾವಾಗ ನಮಗೆ ಮನಸ್ಸಿಗೆ ಬಂದಂಗೆ ನಾವು ಇನ್ನೊಬ್ಬರ ನಮ್ಮ ಮಗಳೇ ಆಗಿರ್ಬೋದು, ಬಟ್ ಅವರ ಚಾಯ್ಸಸನ್ನು ನಮಗೆ ಇಷ್ಟ ಆಗದಿದ್ರು ನಮಗೆ ಅವ್ರನ್ನ ಕೊಲ್ಲೋ ಹಕ್ಕಿಲ್ಲ ಅಂತ ಒಂದು ಮೆಸೇಜು ಗೌರ್ಮೆಂಟಿಂದ, ಸ್ಟೇಟ್ ಕಡೆಯಿಂದ ಎಲ್ಲರಿಗೂ ಒಂದು ಹೋಗೋ ಪರಿಸ್ಥಿತಿ ಇವಾಗ. ಯಾವುದೇ ಜಾತಿನಲ್ಲೂ ಅಷ್ಟೇ, ಐ ಮೀನ್ ನಮಗೆ ಈ ಜಾತಿ ಆ ಜಾತಿ ಅಲ್ಲ, ಆಲ್ ಕಾಸ್ಟ್, ಆಲ್ ರಿಲಿಜಿಯಸ್ ಪ್ರಾಕ್ಟಿಸಸ್ ಎಲ್ಲದೂ ಒಂಥರ ಇಟ್ ಈಸ್ ಅಗೇನ್ಸ್ಟ್ ವಿಮೆನ್ಸ್ ಫ್ರೀಡಮ್. ವರ್ಜಿನಿಯಾ ಉಲ್ಫ್ ಹೇಳೋರು ಆಸ್ ಅ ವುಮನ್ ಐ ಹ್ಯಾವ್ ನೋ ಕಂಟ್ರಿ ಅಂತ. ಇಟ್ಸ್ ಆ್ಯಕ್ಚುಲಿ ಆಸ್ ಅ ವುಮನ್ ಯು ಹ್ಯಾವ್ ನೋ ರಿಲಿಜನ್ ಆರ್ ಕಾಸ್ಟ್. ಅದೇ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ಆಗ್ತಾಯಿದೆ. ಇಲ್ಲಿ ಬೆಂಗಳೂರಿನಲ್ಲೂ ಸಹ ನಾವು ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಮೊನ್ನೆ ಏನು ನಡೆದಿದೆ ಹುಬ್ಬಳ್ಳಿಯಲ್ಲಿ, ಗರ್ಭಿಣಿ ಮಗಳನ್ನು ತಂದೆನೇ ಸಾಯಿಸಾಕಿರೋ ಅಂಥದ್ದು, ಒಬ್ಬ ದಲಿತನ ಪ್ರೀತಿಸಿ ಮದುವೆ ಆದಲು ಅಂತ ಒಂದೇ ಕಾರಣಕ್ಕೋಸ್ಕರ. ಇದೇನು ಸೂಚಿಸುತ್ತೆ ನಿಜವಾಗ್ಲೂ ಅಂತಂದರೆ, ಯಾಕೆ ಹೆಣ್ಮಕ್ಳು ಅಂದರೆ ಅಷ್ಟು ಸಸಾರ ಆಗಿದ್ದಾರೆ. ಹೆಣ್ಮಕ್ಳಿಗೆ ಗರ್ಭದಲ್ಲಿ ರಕ್ಷಣೆ ಇಲ್ಲ, ಮತ್ತು ಹೊರಗಡೆ ಬಂದಾಗ ಅವಳ ಆಯ್ಕೆಯ ಗಂಡನ್ನು ಮಾಡಿಕೊಂಡು ಅವಳು ಆರಾಮಾಗಿ ಜೀವನ ಮಾಡೋ ಹಂಗಿಲ್ಲ. ಇಲ್ಲ ಅಂತಂದರೆ ಯಾವುದೋ ಒಂದು ಗಡಿಗೋಸ್ಕರನೋ ಭಾಷೆಗೋಸ್ಕರನೋ ಧರ್ಮಕ್ಕೋಸ್ಕರನೋ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು. ಮೊನ್ನೆ ಉನ್ನಾವೋದಲ್ಲಿ ಇವತ್ತು ತಾನೇ ಬಂದಿದೆ ನ್ಯೂಸು, ಇದು ಹೈಕೋರ್ಟ್ನಲ್ಲಿ ಅವ್ರನ್ನ ಖುಲಾಸೆ ಮಾಡಿದ್ದಾರೆ. ಇದು ಅವಳು ಎಷ್ಟು ಹೊಡೆದಾಡಿ ಗುಂಪು ಅತ್ಯಾಚಾರ ಮಾಡಿ ಅವಳ ಸಂಬಂಧಿಕರನ್ನೆಲ್ಲ ಕಳ್ಕೊಂಡು ಅವನನ್ನು ಜೈಲಿಗೆ ಹಾಕ್ಸಿದ್ರೆ, ಕೋರ್ಟ್ಗಳು ಅವನನ್ನು ಬಿಟ್ಟು ಕಳಿಸಿದ್ರೆ ಏನು ಬೆಲೆ ಇರುತ್ತೆ ಹೆಣ್ಮಕ್ಳ ಹೋರಾಟಕ್ಕೆ. ಸೊ ಹೆಣ್ಮಕ್ಳು ಅಂತಂದರೆ ಈ ದೇಶದಲ್ಲಿ ಒಂದು ಚೂರು ಏನೂ ಬೆಲೆ ಇಲ್ಲ. ಇದು ನಮಗೆ ಹುಟ್ಟಿದಾಗಿಂದನೂ ಸಾಯೋವರೆಗೂ ಇದು ಮತ್ತೆ ಸಾಬೀತಾಗ್ತಾಯಿದೆ. ಮತ್ತು ಇಲ್ಲಿ ನಾವು ನೋಡಬೇಕಾಗಿರೋದು ಅಂತರ್ಜಾತೀಯ ವಿವಾಹ ಅಂತಂದರೆ, ಹುಡುಗ ದಲಿತನಾಗಿದ್ದರೆ ಯಾವ ಮೇಲ್ಜಾತಿ ಮನಸ್ಸುಗಳೂ ಸಹಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವರ ಮನೆಯ ಒಂದು ಆಸ್ತಿಯನ್ನು ಕೆಳಜಾತಿಯವ್ರು ಹೊತ್ಕೊಂಡೋದ್ರು ಅನ್ನೋವಂಥ ಒಂದು ಕೆಟ್ಟ ಒಂದು ಅವರ ಯೋಚನೆಗಳಿಗೆ ನನ್ನ ಧಿಕ್ಕಾರ ಇದೆ. ನಾವು ಅದಕ್ಕೋಸ್ಕರ ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದೆಲ್ಲ ಹೋಗ್ಲಾಡ್ಬೇಕಂತಂದರೆ ಪೊಲೀಸ್ ವ್ಯವಸ್ಥೆ ಇನ್ನೂ ಹೆಚ್ಚು ಭದ್ರವಾಗಿರಬೇಕು. ಪೊಲೀಸ್ನವರು ಅತಿ ಹೆಚ್ಚಾಗಿ ಸಮಾಜದಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ನಾವೆಲ್ಲ ಒಂದೇ, ಜಾತಿ ವಿನಾಶ ಆಗಬೇಕಂತಂದರೆ ಅಂತರ್ಜಾತಿ ವಿವಾಹ ಕೂಡ ಮುಖ್ಯ ಅಂತ ಪೊಲೀಸ್ ನಮ್ಮ ಭದ್ರತಾ ಪಡೆಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಸಮಾಜವನ್ನು ಎಚ್ಚರಿಸಬೇಕು ಅಂತ ಹೇಳ್ತಾ ನಾನು ಪೊಲೀಸ್ ಸಿಬ್ಬಂದಿಗಳಲ್ಲಿ ನಾನು ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.